ನಮಸ್ಕಾರ ಸ್ನೇಹಿತರೆ. ಜಿಯೋಪಾಲಿಟಿಕ್ಸ್ ಅಂದ್ರೆ ಜಾಗತಿಕ ರಾಜಕೀಯ ಅನ್ನೋದು ಒಂದು ರೀತಿ ಕ್ರಿಕೆಟ್ ಮ್ಯಾಚ್ ಇದ್ದ ಹಾಗೆ. ಯಾವಾಗ ಯಾರು ಯಾವ ಕಡೆ ಆಡ್ತಾರೆ ಅಂತ ಹೇಳೋಕೆ ಆಗಲ್ಲ. ಪ್ರತಿದಿನ ಹೊಸ ಹೊಸ ತಿರುವುಗಳು, ಅಚ್ಚರಿಯ ಘಟನೆಗಳು ನಡೀತಾಲೇ ಇರ್ತವೆ. ನಾವು ಒಂದಲ್ಲ ಒಂದು ಶಾಕಿಂಗ್ ಬೆಳವಣಿಗೆಗಳನ್ನ ನೋಡ್ತಾನೆ ಬಂದಿದ್ದೀವಿ. ಆದ್ರೆ ಈಗ ಅಮೆರಿಕ ಜಗತ್ತಿಗೆ ತೋರಿಸ್ತಾ ಇರುವಂತಹ ಈ ಹೊಸ ರೀತಿಯ ರಾಜತಾಂತ್ರಿಕತೆಗಿದೆಯಲ್ಲ, ಇದು ಜಿಯೋಪಾಲಿಟಿಕ್ಸ್ನ ಯಾವುದೇ ಪುಸ್ತಕದಲ್ಲೂ ಸಿಗೋದಿಲ್ಲ. ಜಾಗತಿಕ ರಾಜಕೀಯ ಪಂಡಿತರೇ ತಲೆ ಕೆಡಿಸಿಕೊಂಡು ಕೂತಿದ್ದಾರೆ. ಅಮೆರಿಕದ ಈ ಡಿಪ್ಲೊಮಸಿ ನಮಗೆ ಅರ್ಥನೇ ಆಗ್ತಿಲ್ಲ. ಇದೊಂದು ರೀತಿ ಅಸಾಂಪ್ರದಾಯಿಕ ಅಂದ್ರೆ ಅನ್ಆರ್ಥೋಡಾಕ್ಸ್ ನಡೆ ಅಂತಷ್ಟೇ ಹೇಳಬಹುದು ಅಂತಿದ್ದಾರೆ. ಯಾಕೆ ಈ ಮಾತು? ಯಾಕಂದ್ರೆ ಕೇವಲ ಒಂದೆರಡು ದಿನಗಳಲ್ಲಿ ಎರಡು ದೊಡ್ಡ ಇಡೀ ಜಗತ್ತಿನ ಸಮೀಕರಣವನ್ನೇ ಬದಲಿಸುವ ಘಟನೆಗಳು ನಡೆದು ಹೋಗಿವೆ. ಮೊದಲನೇದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರೋ ಒಂದು ಸ್ಫೋಟಕ ಹೇಳಿಕೆ. ಎರಡನೇದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಮೆರಿಕ ತೆಗೆದುಕೊಂಡಿರೋ ಒಂದು ಆಘಾತಕಾರಿ ನಿರ್ಧಾರ. ಈ ಎರಡೂ ಘಟನೆಗಳು ಉಕ್ರೇನ್ ಮತ್ತು ಯುರೋಪಿನ ಭವಿಷ್ಯವನ್ನೇ ಅಂಧಕಾರಕ್ಕೆ ತಳ್ಳಿವೆ. ಪುಟಿನ್ಗೆ ಇದೊಂದು ದೊಡ್ಡ ರಾಜತಾಂತ್ರಿಕ ವಿಜಯ ಅಂತಾನೆ ಹೇಳಬಹುದು. ಹಾಗಾದ್ರೆ ಏನಿದು ಘಟನೆಗಳು? ಟ್ರಂಪ್ ಹೇಳಿದ್ದಾದ್ರೂ ಏನು? ವಿಶ್ವಸಂಸ್ಥೆಯಲ್ಲಿ ಆಗಿದ್ದೇನು? ಬನ್ನಿ ಎಲ್ಲವನ್ನ ಹೇಳ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲಿಗೆ ಟ್ರಂಪ್ ಕೊಟ್ಟಿರೋ ಹೇಳಿಕೆ ಬಗ್ಗೆ ಮಾತಾಡೋಣ. ಒಂದೆರಡು ದಿನಗಳ ಹಿಂದಷ್ಟೇ ಡೊನಾಲ್ಡ್ ಟ್ರಂಪ್ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಅವರು ಯುರೋಪ್ ಮತ್ತು ಉಕ್ರೇನ್ಗೆ ನೇರವಾಗಿ ಮತ್ತು ಸ್ಪಷ್ಟವಾಗಿ ಯಾವುದೇ ಮುಲಾಜಿಲ್ಲದೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಅವರು ಏನ್ ಹೇಳಿದ್ರು ಗೊತ್ತಾ? ಯುರೋಪ್ನಲ್ಲಿ ಉಕ್ರೇನ್ನಲ್ಲಿ ನಡೀತಿರೋ ಯುದ್ಧಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಇಟ್ ಈಸ್ ನಾಟ್ ಮೈ ವಾರ್. ಇನ್ಮುಂದೆ ಅಮೆರಿಕ ಕಡೆಯಿಂದ ಉಕ್ರೇನ್ಗಾಗಲಿ ಯುರೋಪ್ಗಾಗಲಿ ಯಾವುದೇ ರೀತಿಯ ಮಿಲಿಟರಿ ಅಥವಾ ಆರ್ಥಿಕ ಸಹಾಯ ಸಿಗೋದಿಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಇದೇನು ಸಣ್ಣ ಮಾತಲ್ಲ. ಇದುವರೆಗೂ ಉಕ್ರೇನ್ ರಷ್ಯಾ ವಿರುದ್ಧ ಹೋರಾಡ್ತಾ ಇದ್ದಿದ್ದೇ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳು ಕೊಡ್ತಿದ್ದ ಶಸ್ತ್ರಾಸ್ತ್ರ ಮತ್ತು ಹಣಕಾಸಿನ ನೆರವಿನಿಂದ. ಈಗ ಅಮೆರಿಕದ ಅಧ್ಯಕ್ಷರೇ ನೇರವಾಗಿ ಕೈ ಎತ್ತಿಬಿಟ್ಟಿದ್ದಾರೆ. ಈ ಮಾತುಗಳನ್ನು ಅವರು ಸುಮ್ಮನೆ ಹೇಳಿದ್ದಲ್ಲ. ಇದು ಅವರ ಅಮೆರಿಕ ಫಸ್ಟ್ ಪಾಲಿಸಿಯ ಭಾಗ. ನಮ್ಮ ದೇಶ ಮೊದಲು, ನಮ್ಮ ಜನರ ಹಿತಾಸಕ್ತಿ ಮೊದಲು, ಬೇರೆ ದೇಶಗಳ ಜಗಳದಲ್ಲಿ ನಾವು ಯಾಕೆ ಸುಖ ಸುಮ್ಮನೆ ತಲೆ ಹಾಕಬೇಕು ಅನ್ನೋದು ಅವರ ಸ್ಪಷ್ಟ ನಿಲುವಾಗಿದೆ. ಈ ಹೇಳಿಕೆ ಈಗಷ್ಟೇ ಬಂದಿದ್ದಲ್ಲ. ಇದರ ಸೂಚನೆಯನ್ನ ಅವರು ಮೊದಲೇ ಕೊಟ್ಟಿದ್ರು. ಕೆಲವೇ ದಿನಗಳ ಹಿಂದೆ ನಾವು ಉಕ್ರೇನ್ಗೆ ಭದ್ರತಾ ಗ್ಯಾರಂಟಿಯನ್ನ ಕೊಡ್ತೇವೋ ಇಲ್ವೋ, ಆದ್ರೆ ಅಮೆರಿಕದ ಒಬ್ಬನೇ ಒಬ್ಬ ಸೈನಿಕನನ್ನು ಉಕ್ರೇನ್ ನೆಲದಲ್ಲಿ ನಿಯೋಜಿಸೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ರು. ಆಗಲೇ ಯುರೋಪ್ ಮತ್ತು ಉಕ್ರೇನ್ಗೆ ದೊಡ್ಡ ಆಘಾತವಾಗಿತ್ತು. ಆದರೆ ಈಗ ನೇರವಾಗಿ ಯುದ್ಧದಿಂದ ಹಿಂದೆ ಸರಿಯುವ ಮಾತನಾಡಿ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅವರ ಎಲ್ಲ ಭರವಸೆಗಳ ಮೇಲೆ ತಣ್ಣೀರನ್ನ ಸುರಿದಿದ್ದಾರೆ. ಈ ಇಡೀ ಪತ್ರಿಕಾಗೋಷ್ಠಿಯ ವಿಡಿಯೋ ಈಗ ಯೂಟ್ಯೂಬ್ನಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಆದ್ರೆ ಪ್ರಮುಖ ಮಾಧ್ಯಮಗಳಲ್ಲಿ ಇದರ ಬಗ್ಗೆ ದೊಡ್ಡ ಚರ್ಚೆ ನಡೆದೇ ಇರೋದು ಇನ್ನೂ ಕುತೂಹಲಕಾರಿ ವಿಷಯವಾಗಿದೆ. ಟ್ರಂಪ್ ಹೇಳಿಕೆ ಒಂದು ಶಾಕ್ ಆದ್ರೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಅಂದ್ರೆ ಯುಎನ್ಎಸ್ಸಿ ಅಮೆರಿಕ ಮಾಡಿರೋ ಕೆಲಸ ಇದೆಯಲ್ಲ, ಇದು ಅದಕ್ಕಿಂತ ದೊಡ್ಡ ಭೂಕಂಪವನ್ನೇ ಸೃಷ್ಟಿ ಮಾಡಿದೆ. ಕಳೆದ 17 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಅಮೆರಿಕ ತನ್ನ ನಿಲುವನ್ನ ಸಂಪೂರ್ಣವಾಗಿ ಬದಲಾಯಿಸಿದೆ. ಏನಿದು ಅಂತ ಅರ್ಥ ಮಾಡ್ಕೊಳ್ಳೋಕೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು. ಅಂದ್ರೆ 2008ಕ್ಕೆ ಹೋಗಬೇಕು. 2008ರಲ್ಲಿ ರಷ್ಯಾ ಮತ್ತು ಜಾರ್ಜಿಯಾ ನಡುವೆ ಒಂದು ಯುದ್ಧ ನಡೆದಿತ್ತು. ಆಗ ರಷ್ಯಾ ಜಾರ್ಜಿಯಾದ ಎರಡು ಪ್ರಮುಖ ಪ್ರಾಂತ್ಯಗಳಾದ ಅಬ್ಬಾಜಿಯಾ ಮತ್ತು ದಕ್ಷಿಣ ಒಸೆಟಿಯಾ ಮೇಲೆ ದಾಳಿಯನ್ನ ಮಾಡಿ ಅವುಗಳನ್ನು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿತ್ತು. ಈ ಪ್ರಾಂತ್ಯಗಳು ಇವತ್ತಿಗೂ ರಷ್ಯಾದ ನಿಯಂತ್ರಣದಲ್ಲೇ ಇವೆ. ಅಂತಾರಾಷ್ಟ್ರೀಯವಾಗಿ ಜಗತ್ತು ಅದನ್ನು ಒಪ್ಪಿಕೊಂಡಿಲ್ಲ, ಆದರೆ ವಾಸ್ತವವಾಗಿ ಅದು ಸತ್ಯ. ಈ ಘಟನೆಯನ್ನ ವಿರೋಧಿಸಿ ಪ್ರತಿ ವರ್ಷ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಒಂದು ನಿರ್ಣಯವನ್ನ ಅಂದ್ರೆ ಒಂದು ರೆಸಲ್ಯೂಷನ್ ಅನ್ನ ಮಂಡಿಸಲಾಗ್ತಾಗಿತ್ತು. ಈ ನಿರ್ಣಯದಲ್ಲಿ ರಷ್ಯಾ ತಕ್ಷಣವೇ ಜಾರ್ಜಿಯಾದ ಆಕ್ರಮಿತ ಪ್ರದೇಶಗಳಿಂದ ತನ್ನ ಸೈನ್ಯವನ್ನ ಹಿಂಪಡಿಬೇಕು ಅಂತ ಆಗ್ರಹಿಸಲಾಗಿತ್ತು. ಪ್ರತಿ ವರ್ಷವೂ ಅಮೆರಿಕ, ಫ್ರಾನ್ಸ್, ಯುಕೆ, ಡೆನ್ಮಾರ್ಕ್, ಗ್ರೀಸ್ ಹೀಗೆ ಎಲ್ಲಾ ಪ್ರಮುಖ ಯುರೋಪಿಯನ್ ದೇಶಗಳು ಈ ನಿರ್ಣಯದ ಪರವಾಗಿ ಮತ ಚಲಾಯಿಸಿ ರಷ್ಯಾವನ್ನ ಖಂಡಿಸ್ತಾಗಿದ್ವು. ಇದು ಕಳೆದ 17 ವರ್ಷಗಳಿಂದ ನಡೆದುಕೊಂಡು ಬಂದಿದ್ದಂತಹ ಸಂಪ್ರದಾಯ. ಆದರೆ ಈ ವರ್ಷ ಅಂದ್ರೆ ಆಗಸ್ಟ್ 2025ರಲ್ಲಿ ಅದೇ ನಿರ್ಣಯವನ್ನ ಮತ್ತೆ ಮಂಡಿಸಿದಾಗ ಒಂದು ಪವಾಡವೇ ನಡೆದು ಹೋಯಿತು. ಫ್ರಾನ್ಸ್, ಯುಕೆ, ಗ್ರೀಸ್, ಡೆನ್ಮಾರ್ಕ್ ಹೀಗೆ ಎಲ್ಲಾ ಯುರೋಪಿಯನ್ ದೇಶಗಳು ಎಂದಿನಂತೆ ರಷ್ಯಾ ವಿರುದ್ಧ ಜಾರ್ಜಿಯಾ ಪರವಾಗಿ ಮತವನ್ನ ಹಾಕಿದ್ವು. ಆದರೆ ಎಲ್ಲರಿಗೂ ಅಚ್ಚರಿಯಾಗುವಂತೆ ಅಮೆರಿಕ ಈ ಮತದಾನದಿಂದ ದೂರ ಉಳಿತು. ಅಂದ್ರೆ ನಿರ್ಣಯದ ಪರವಾಗಿ ವೋಟ್ ಮಾಡಲಿಲ್ಲ, ವಿರೋಧವಾಗಿಯೂ ಸಹ ವೋಟನ್ನ ಮಾಡಿಲ್ಲ. ಬದಲಿಗೆ ಗೈರು ಹಾಜರನ್ನ ಹಾಕಿದೆ. ಸ್ನೇಹಿತರೆ, ರಾಜತಾಂತ್ರಿಕತೆಯಲ್ಲಿ ಗೈರು ಹಾಜರಾಗೋದು ಅಂದ್ರೆ ನನಗೆ ಸಂಬಂಧ ಇಲ್ಲ ಅಂತ ಅರ್ಥ ಅಲ್ಲ. ಇದರ ಪರೋಕ್ಷ ಅರ್ಥ ನನಗೆ ಈ ನಿರ್ಣಯವನ್ನ ವಿರೋಧಿಸೋ ಧೈರ್ಯ ಇಲ್ಲ
ಆದರೆ ನನಗೆ ಇದರಲ್ಲಿ ಆಸಕ್ತಿಯೂ ಇಲ್ಲ ಅಂತ ಅರ್ಥ. ಅಂದ್ರೆ ಪರೋಕ್ಷವಾಗಿ ರಷ್ಯಾವನ್ನ ಬೆಂಬಲಿಸಿದಂತೆಯೇ. ಇದು ಕಳೆದ 17 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಆಗಿರೋದು. ವಿಶ್ವಸಂಸ್ಥೆಯಲ್ಲಿ ರಷ್ಯಾ ವಿರುದ್ಧ ಮಂಡನೆಯಾದ ನಿರ್ಣಯಕ್ಕೆ ಅಮೆರಿಕ ಬೆಂಬಲ ಕೊಡದೇ ಇರೋದು ವ್ಲಾಡಿಮಿರ್ ಪುಟಿನ್ಗೆ ಸಿಕ್ಕಂತಹ ಅತಿದೊಡ್ಡ ರಾಜತಾಂತ್ರಿಕ ಗೆಲುವು. ಸ್ನೇಹಿತರೆ, ಈ ಒಂದು ನಡೆಯ ಮೂಲಕ ಟ್ರಂಪ್ ಯುರೋಪಿನ ಸಮಸ್ಯೆಗಳನ್ನ ಯುರೋಪೇ ಬಗೆಹರಿಸಿಕೊಳ್ಳಲಿ, ಅದಕ್ಕೂ ನನಗೂ ಯಾವುದೇ ಸಮ್ಮತವಿಲ್ಲ ಅನ್ನೋ ಸ್ಪಷ್ಟ ಸಂದೇಶವನ್ನ ಜಗತ್ತಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಎರಡೂ ಘಟನೆಗಳ ಅರ್ಥವೇನು, ಉಕ್ರೇನ್ ಕತೆ ಏನು ಅನ್ನೋದನ್ನ ನೋಡೋಣ. ಈಗ ಟ್ರಂಪ್ ಅವರ ಹೇಳಿಕೆ ಮತ್ತು ಯುಎನ್ಎಸ್ಸಿಯಲ್ಲಿ ಅಮೆರಿಕದ ನಿಲುವನ್ನ ಒಟ್ಟಿಗೆ ಇಟ್ಟು ನೋಡೋದಾದ್ರೆ ಇದು ಅಮೆರಿಕದ ವಿದೇಶಾಂಗ ನೀತಿಯಲ್ಲಿ ಆಗುತ್ತಿರುವ ಒಂದು ದೊಡ್ಡ ಬದಲಾವಣೆಯ ಸ್ಪಷ್ಟ ಸಂಕೇತ. ಟ್ರಂಪ್ ತಮ್ಮ ಚುನಾವಣಾ ಪ್ರಚಾರದ ಸಮಯದಲ್ಲೇ ಹೇಳ್ತಾ ಇದ್ರು, ಅಮೆರಿಕ ಬೇರೆ ದೇಶಗಳ ಹಳೆಯ ಅನಾವಶ್ಯಕ ಜಗಳದಲ್ಲಿ ಭಾಗಿಯಾಗೋದಿಲ್ಲ ಅಂತ. ಈಗ ಅವರು ಅಧಿಕಾರಕ್ಕೆ ಬಂದ ಮೇಲೆ ಅದನ್ನೇ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಜಾರ್ಜಿಯಾ ವಿಷಯದಲ್ಲಿ ರಷ್ಯಾವನ್ನ ವಿರೋಧಿಸದೇ ಇರುವುದು ಮತ್ತು ಉಕ್ರೇನ್ಗೆ ಸಹಾಯವನ್ನ ನಿಲ್ಲಿಸುವ ಮಾತನಾಡಿರೋದು ಎರಡೂ ಒಂದೇ ನಾಣ್ಯದ ಎರಡು ಮುಖಗಳು. ನಮ್ಮ ಆದ್ಯತೆಗಳು ಬದಲಾಗಿವೆ, ಯುರೋಪ್ ನಮ್ಮ ಆದ್ಯತೆ ಅಲ್ಲ ಅಂತ ಟ್ರಂಪ್ ಸರ್ಕಾರ ಜಗತ್ತಿಗೆ ಸಾರಿ ಹೇಳ್ತಾಗಿದೆ. ಇದರ ನೇರ ಪರಿಣಾಮ ಆಗೋದು ಉಕ್ರೇನ್ ಮೇಲೆ. ಜೆಲೆನ್ಸ್ಕಿ ಅವರ ಸ್ಥಿತಿ ಈಗ ಅಕ್ಷರಶಃ ಅತಂತ್ರವಾಗಿದೆ. ಭದ್ರತಾ ಗ್ಯಾರಂಟಿ ಇಲ್ಲ. ಅಮೆರಿಕದಿಂದ ಯಾವುದೇ ಭದ್ರತಾ ಭರವಸೆ ಉಕ್ರೇನ್ಗೆ ಸಿಗೋದಿಲ್ಲ. ಇನ್ನು ಆರ್ಥಿಕ ಮತ್ತು ಶಸ್ತ್ರಾಸ್ತ್ರದ ಸಹಾಯವೂ ಸಹ ಬಂದಾಗ್ತಾಗಿದೆ. ಯುದ್ಧ ಮುಂದುವರಿಸಲು ಬೇಕಾದ ಹಣ ಮತ್ತು ಶಸ್ತ್ರಾಸ್ತ್ರಗಳ ದೊಡ್ಡ ಮೂಲವೇ ಬತ್ತಿ ಹೋದಂತಾಗಿದೆ. ಇನ್ನು ನ್ಯಾಟೋ ಮೆಂಬರ್ಶಿಪ್ನ ಕನಸು ಕೂಡ ಭಗ್ನವಾದಂತೆಯೇ. ಅಮೆರಿಕದ ಬೆಂಬಲವಿಲ್ಲದಿದ್ರೆ ಉಕ್ರೇನ್ ನ್ಯಾಟೋ ಸದಸ್ಯತ್ವ ಪಡೆಯುವುದು ಬಹುತೇಕ ಅಸಾಧ್ಯವಿದ್ದಂತೆ. ಆ ಕನಸು ಈಗ ಕಮರಿ ಹೋದಂತೆಯೇ ಸರಿ. ಒಂದು ಕಡೆ ಅಮೆರಿಕ ಕೈಬಿಟ್ಟಿದೆ, ಇನ್ನೊಂದು ಕಡೆ ರಷ್ಯಾ ತನ್ನ ದಾಳಿಯನ್ನ ಮತ್ತಷ್ಟು ತೀವ್ರಗೊಳಿಸ್ತಾಗಿದೆ. ಇದೆಲ್ಲದರ ನಡುವೆ ಕೇವಲ 2 ದಿನಗಳ ಹಿಂದೆ ರಷ್ಯಾ ಉಕ್ರೇನ್ನ ಪಶ್ಚಿಮ ಭಾಗದ ಮೇಲೆ ದೊಡ್ಡ ದಾಳಿಯನ್ನೇ ನಡೆಸಿದೆ. ಇಲ್ಲಿಯವರೆಗೂ ಪೂರ್ವ ಭಾಗದ ಮೇಲೆ ಹೆಚ್ಚು ದಾಳಿಯನ್ನ ಮಾಡ್ತಾ ಇದ್ದ ರಷ್ಯಾ ಈಗ ಪಶ್ಚಿಮದ ಮೇಲೂ ಮುಗಿಬಿದ್ದಿದೆ. ಇತ್ತೀಚಿನ ದಾಳಿಯಲ್ಲಿ ಪಶ್ಚಿಮ ಉಕ್ರೇನ್ನಲ್ಲಿದ್ದ ಒಂದು ದೊಡ್ಡ ಎಲೆಕ್ಟ್ರಾನಿಕ್ಸ್ ಕಂಪನಿ ಫ್ಯಾಕ್ಟರಿಯನ್ನೇ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಈ ಕಂಪನಿ ಸಿಂಗಾಪುರ್ ಮೂಲದ್ದಾಗಿದ್ದು ಅಮೆರಿಕದ ನಸ್ಡಾಕ್ನಲ್ಲೂ ಲಿಸ್ಟ್ ಆಗಿತ್ತು. ನೋಡಿ, ಅಮೆರಿಕ ತನ್ನ ನಿಲುವನ್ನ ಬದಲಿಸ್ತಾ ಇದ್ದಂತೆ ರಷ್ಯಾ ಹೇಗೆ ತನ್ನ ಆಕ್ರಮಣವನ್ನ ಹೆಚ್ಚಿಸ್ತಾ ಇದೆ ಅಂತ. ಇದು ಉಕ್ರೇನ್ಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣವಾಗಲಿವೆ ಅನ್ನೋದರ ಸ್ಪಷ್ಟ ಸೂಚನೆಯಾಗಿದೆ. ಸ್ನೇಹಿತರೆ, ಅಮೆರಿಕ ಅನುಸರಿಸ್ತಾ ಇರುವ ಈ ಅಸಾಂಪ್ರದಾಯಿಕ ರಾಜತಾಂತ್ರಿಕತೆಯ ಅಂತಿಮ ಫಲಿತಾಂಶ ಏನಾಗಲಿದೆ ಅಂತ ಈಗಲೇ ಹೇಳೋದು ಕಷ್ಟವಾಗಬಹುದು. ಕೆಲವರು ಹೇಳ್ತಾರೆ ಅಮೆರಿಕ ಹಿಂದೆ ಸರಿದ್ರೆ ಯುದ್ಧ ಬೇಗ ಮುಗಿದು ಹೋಗಬಹುದು ಅಂತ. ಇನ್ನು ಕೆಲವರು ಇದು ರಷ್ಯಾವನ್ನ ಇನ್ನಷ್ಟು ಬಲಿಷ್ಠಗೊಳಿಸಿ ಯುರೋಪಿಗೆ ದೊಡ್ಡ ಅಪಾಯವನ್ನೇ ತಂದೊಡ್ಡಲಿದೆ ಅಂತ ಹೇಳ್ತಾರೆ. ಆದರೆ ಒಂದು ವಿಷಯವಂತೂ ಸ್ಪಷ್ಟವಾಗಿದೆ, ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಅಮೆರಿಕ ಜಾಗತಿಕ ಪೊಲೀಸ್ ಪಾತ್ರದಿಂದ ಹಿಂದೆ ಸರಿತಾ ಇದೆ. ನಮ್ಮ ದೇಶ ನಮ್ಮ ಹಿತಾಸಕ್ತಿ ಅನ್ನೋದೇ ಅವರ ಮಂತ್ರವಾಗಿದೆ. ಈ ಹೊಸ ಜಾಗತಿಕ ಸಮೀಕರಣದಲ್ಲಿ ಭಾರತದ ಪಾತ್ರ ಏನಾಗಲಿದೆ, ಯುರೋಪ್ ತನ್ನ ರಕ್ಷಣೆಯನ್ನ ತಾನೇ ಹೇಗೆ ಮಾಡಿಕೊಳ್ಳುತ್ತೆ ಮತ್ತು ಅಮೆರಿಕದ ಬೆಂಬಲವಿಲ್ಲದೆ ಉಕ್ರೇನ್ ಎಷ್ಟು ದಿನ ಅಂತ ಹೋರಾಡುತ್ತೆ, ಈ ಎಲ್ಲಾ ಪ್ರಶ್ನೆಗಳಿಗೆ ಕಾಲವೇ ಉತ್ತರವನ್ನ ಹೇಳಬೇಕು. ಸ್ನೇಹಿತರೆ, ಅಮೆರಿಕದ ಈ ನಡೆಯ ಬಗ್ಗೆ ನಿಮಗೇನನ್ಸುತ್ತೆ? ಇದು ಸರಿಯಾದ ನಿರ್ಧಾರನಾ ಅಥವಾ ಇದು ಮಿತ್ರ ರಾಷ್ಟ್ರಗಳಿಗೆ ಮಾಡುತ್ತಿರುವ ದ್ರೋಹನ? ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.